ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು. ಅತ್ತಿಗೆ ಎಲ್ಲವೂ ಆಯಿತು, ಸಾಂಬಾರು ಒಂದು ಎತ್ತಿಟ್ರೆ ಮುಗೀತು ಎಂದ ಚೆಲುವಿ ಮಾತಿಗೆ ಆಯ್ತು ಚೆಲುವಿ, ಸಾರಾಗಿರುತ್ತೆ, ಹೋಗಿ ನೋಡಿ ಹೇಳ್ತೀನಿ, ಅದನ್ನು ಎತ್ತಿಡಿಸಿಬಿಡೋಣ ಎನ್ನುತ್ತಾ ಅಡುಗೆ ಜಾಗಕ್ಕೆ ಹೋದವಳ ಕಣ್ಣಿಗೆ ಬೀಬಿ ಸಾರಿನ ತಪ್ಪಳೆಯ ಬಳಿ ನಿಂತು ಮುಖ ಗಂಭೀರವಾಗಿಟ್ಟುಕೊಂಡು ಕೈಯಲ್ಲಿ ಯಾವುದೋ ಪುಡಿ ಹಿಡಿದದ್ದು ಕಂಡಿತು. ಮೊದಲೇ ದುಡುಕು ಸ್ವಭಾವದ ಹುಡುಗಿ ಚಾರು ಮೊದಲ ಭೇಟಿಯಲ್ಲಿ ದುಡುಕಿ ಕೈ ಮಾಡಿದ್ಲು. ಈಗ ಏನು ಮಾಡ್ತಾಳೋ ನೋಡ್ದವಳು ಹೆದರುತ್ತಾ, ಕಡೆಗೂ ನಿನ್ನ ಹಸುರ ಬುದ್ಧಿ ತೋರಿಸ್ಬಿಟ್ಟೆ ಅಲ್ವಾ ಹಸುರ, ಅಷ್ಟು ಕಷ್ಟಪಟ್ಟು ಅಡುಗೆ ಮಾಡಿದ್ರೆ ಕೆಡ್ಸೋಗಿ ಬಂದಿದ್ಯಲ್ವಾ, ನಾಚಿಕೆ ಆಗಲ್ವಾ, ನನ್ನ ಮೇಲಿನ ಸೇಡು ಕೋಪ ತಾಪ ಬಿಡು, ಊರಿನ ಜನರ ನಿರೀಕ್ಷೆ ಹಾಳಾಗುತ್ತೆ, ಅಷ್ಟು ಜನ ಉಪವಾಸ ಇರ್ತಾರೆ ಅನ್ನೋ ಆಲೋಚನೆ ಇಲ್ವಾ ಎಂದು ಮಾತಾಡುತ್ತಾ ಬಂದವಳೆ ಅವನ ಎದೆಗೆ ಕೈ ಹಾಕಿ ಹಿಂದಕ್ಕೆ ತಳ್ಳಿದಳು. ವೈವಿ ಅದು ಎಂದು ಏನೋ ಹೇಳಲು ಬಂದವನ ಮಾತಿಗೆ ಅಡ್ಡ ಹಾಕುವಂತೆ, ಸಾಕು ನಿಲ್ಲಿಸು, ಬೆರೆಸಿದ್ಯೋ ಇಲ್ಲ ಇನ್ನ ಬೆರೆಸ್ತಿದ್ಯೋ ಕೇಳುತ್ತಾ ಅವನ ಕೈಯಲ್ಲಿದ್ದ ಪುಡಿ ಹಿಡಿದು ವಾಸನೆ ನೋಡಿದ್ಲು. ಯಾವುದೋ ಪಾಷಾಣದ ವಾಸನೆ ಅದು. ನೋಡ್ದವಳಿಗೆ ಅವನ ಮೇಲೆ ಸಿಟ್ಟು ಹೆಚ್ಚಾಯಿತು. ಅಲ್ಲಿಗೆ ಬಂದ ಸಾನ್ವಿ ಅಲ್ಲೇ ಅಡುಗೆ ಮನೆಯತ್ತ ಬಿದ್ದಿದ್ದ ಇಲಿ ಪಾಷಾಣ ನೋಡಿ, ಏನಿದು, ಅಡುಗೆಯಲ್ಲಿ ಏನು ಬೆರೆಸಿದ್ಯಾ ಜೋರಾಗಿ ಕೇಳಿದ್ಲು. ಮುಂದೆ ಏನು, ಇಲಿ ಪಾಷಾಣನ ಎಂದು ವಾಸನೆ ನೋಡುತ್ತಾ ಅದನ್ನು ದೂರಕ್ಕೆ ಎಸೆದವಳು, ನೀನು ಮನುಷ್ಯನ, ಒಂದು ಸವಾಲ್ ಗೆಲ್ಲೋಕ್ಕೋಸ್ಕರ ಇಡೀ ಊರಿಗೂರ್ನೇ ಸ್ಮಶಾನ ಸೇರಿಸೋ ಪ್ಲ್ಯಾನ್ ಮಾಡಿದ್ಯಲ್ವಾ, ನೀನು ಈ ಥರ ಕೀಳ್ಮಟ್ಟಕ್ಕೆ ಇಳಿದ್ಯಾ ಅಂತ ಊಹೆ ಮಾಡಿರಲಿಲ್ಲ ನಾನು. ಛೇ, ನಿನ್ನ ನೀಚತನಕ್ಕೆ ಏನು ಮಾಡಬೇಕೋ ಅರ್ಥ ಆಗ್ತಿಲ್ಲ ಎಂದು ಮುಖ ಚಿಕ್ಕದು ಮಾಡಲು, ಚಾರುಣ್ಯ ಏನಾಯಿತು ಅಂತ ಮೊದಲು ಕೇಳು, ಆಮೇಲೆ ಮಾತಾಡು ಎಂದು ತಾಳ್ಮೆಯಿಂದಲೇ ನುಡಿಯುತ್ತಾ ಹತ್ತಿರ ಬಂದವ, ಅದು ನಾನು ಇಲ್ಲಿಗೆ ಬಂದಾಗ ಎಂದು ಇನ್ನೂ ವಿವರಣೆ ಶುರು ಮಾಡಬೇಕು. ಸಾಕು ಸಾಕು, ನೀನು ವಿವರಣೆ ನನಗೆ ಬೇಕಾಗಿಲ್ಲ. ವಸ್ತುವಿನ ಬೆಲೆ ಗೊತ್ತಿಲ್ಲ ನಿಂಗೆ, ಜೀವದ ಬೆಲೆ ಎಲ್ಲಿ ಗೊತ್ತಾಗಬೇಕು, ನಾಚಿಕೆ ಆಗಬೇಕು. ನಿಮ್ಮ ಅಜ್ಜಿ ಅತ್ತೆ ಮಾವ ಅಜ್ಜನಿಗೆ ವಿಚಾರ ಗೊತ್ತಾದರೆ ಅವ್ರು ಏನು ಅಂದ್ಕೊಳ್ಳೋದಿಲ್ಲ, ನಿನ್ನಂಥ ಮೃಗನ ಯಾಕಾದರೂ ಹಳ್ಳಿಗೆ ಆಹ್ವಾನ ಮಾಡಿದ್ವು ಅಂತ ನೊಂದ್ಕೊಳ್ಳೋದಿಲ್ವಾ, ನಿಮ್ಮಮ್ಮನಿಗೆ ಗೊತ್ತಾದರೆ ನಿನ್ನಂಥ ಮೃಗಕ್ಕೆ ಯಾಕೆ ಜನ್ಮ ಕೊಟ್ಟನು ಅಂತ ನೊಂದ್ಕೊಳ್ಳೋದಿಲ್ವಾ ಎಂದು ಇನ್ನೂ ನುಡಿಯುತ್ತಿರುವಾಗಲೇ ಸಿಟ್ಟಿಗೈದವ, ನಿಲ್ಲಿಸು, ಸಾಕು ನಿಲ್ಲಿಸು, ಏನೇ ನೋಡಿದೆ ನೀನು, ನಾನು ಅದನ್ನು ಬೆರೆಸೋದು ನೋಡಿದ್ಯಾ, ಹೇಳೆ ನೋಡಿದ್ಯಾ ಎಂದು ಕಿರುಚುತ್ತಾ ಅವಳ ತೋಳು ಹಿಡಿದು ಕೇಳಲು, ಇಲ್ಲ ಎಂದಳು. ಕೈಯಲ್ಲಿದ್ದದ ಮಾತ್ರಕ್ಕೆ ನಾನು ಹಾಕ್ಬಿಟ್ನಾ, ಹೇಳೆ ಹಾಕೇ ಬಿಟ್ನಾ ಎಂದು ಕಿರುಚಿದ. ಆದರೆ ಉದ್ದೇಶ ಅದೇ ತಾನೇ ಇತ್ತು ಎಂದವಳ ಮಾತಿಗೆ ದವಡೆ ಕಚ್ಚಿದವ, ನಂಗದೇ ಉದ್ದೇಶ ಇತ್ತು ಅನ್ನೋದಕ್ಕೆ ಏನೇ ಸಾಕ್ಷಿ ಇದೆ, ಹೇಳು ಏನು ಸಾಕ್ಷಿ ಇದೆ ಎಂದವನ ಕಣ್ಣು ಕೆಂಪಾಗಿತ್ತು. ಅವನ ಕೋಪ ತಾಪ ನೋಡಿದ ಸಾನ್ವಿ ಉಗುಳು ನುಂಗಿದ್ಲು. ಆದರೆ ಆ ಕೋಪಕ್ಕೆ ಹೆದರದ ಚಾರು, ನಾನು ಸವಾಲಲ್ಲಿ ಸೋಲ್ಬೇಕು ಅನ್ನೋ ಉದ್ದೇಶ ಇದೆ ಅಲ್ವಾ, ಅದೇ ಸಾಕ್ಷಿ ಎಂದು ವಾದ ಮಾಡಿದವಳ ಕೈ ತಿರುಚಿದ. ಅದೇ ಉದ್ದೇಶವಾದರೆ ನಿನ್ನನ್ನು ಒಂದೇ ಕ್ಷಣಕ್ಕೆ ಇಲ್ಲಿಂದ ಹೊರಡಿಸಬಲ್ಲೆ ನಾನು, ಆದರೆ ನೀನು ಏನೋ ಒಳ್ಳೆ ಹುಡುಗಿ, ಆ ಮುಂಗೋಪಿ ಮುದುಕನಿಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಇಲ್ಲಿ ಉಳ್ಕೊಂಡೆ ಅಲ್ವಾ, ಅದೇ ನನ್ನ ತಪ್ಪು. ನಿನಗೆ ಆತುರ ಜಾಸ್ತಿ, ನೋಡಿದ್ದೆಲ್ಲ ನಿಜ ಅಂತ ತಿಳಿಯೋ ಫೂಲ್ ನೀನು. ಔಟ್, ಗೆಟ್ ಔಟ್, ನೀನು ಈ ನಿನ್ನ ಸಾಂಬಾರು ಔಟ್, ತಗೊಂಡು ಹೋಗ್ತಿರು, ಇಲ್ಲ ಕೋಪದಲ್ಲಿ ನಾನೇ ಉಡಿಸ್ಬಿಡ್ತೀನಿ, ಹೋಗೆ ಎಂದವನ ಮಾತಿಗೆ ರೇಗಿದವಳು, ಚೆಲುವಿ ಎತ್ತಿಡ್ಸು ಎಂದು ಕೋಪದಲ್ಲೇ ಹೋದ್ಲು. ಅವಳು ಹೋದ ನಂತರ ತನ್ನ ಶರ್ಟ್ ಕಾಲರ್ ಬಟನ್ ತೆರೆದವ ಅಲ್ಲೇ ಇದ್ದ ಸಣ್ಣ ಕಲ್ಲನ್ನು ಕಾಲಲ್ಲಿ ಒದ್ದು, ಪ್ರತಿ ಸಲ ಇವಳು ಯಾಕೆ ನನ್ನ ತಪ್ಪಾಗಿ ತಿಳಿತಾಳೆ, ಇವಳಿಗೆ ನಾನು ಯಾವ ಹೆಲ್ಪ್ ಮಾಡೋದು ಕಾಣಿಸಲ್ವಾ, ಈಡಿಯಟ್ ಫೂಲ್ ಎಂದು ಗೊಣಗುತ್ತಾ ಸಾನ್ವಿ ಕಡೆ ನೋಡಲು, ದಚ್ಚು ಮಾವ ನೀವು ಯಾಕೆ ಪಾಷಾಣನ ಸಾರಿಗಾಗ್ತೀರಾ, ನಿಮ್ಮ ಹೆಂಡತಿಗೇನು ತಲೆ ಕೆಟ್ಟಿದ್ಯಾ, ಯಾಕವಳು ನಿಮ್ಮ ಮೇಲೆ ಆಪಾದನೆ ಹಾಕಿದ್ದು ಎಂದು ಕೇಳುತ್ತಾ ಬಳಿ ಬಂದಳು. ಹೋಗಿ ಆ ಫುಲ್ನೆ ಕೇಳು ಎಂದು ಗದರಿ ಹೋದನು. ಈ ಚಾರು ಯಾಕೆ ಆ ರೀತಿ ಆಪಾದನೆ ಮಾಡಿದ್ದು, ಈ ದಚ್ಚು ಮಾವ ಅವಳ ಬಳಿ ಏನು ಸವಾಲು ಹಾಕಿದ್ದಾರೆ ಎಂದ್ಕೊಂಡು ಆಲೋಚಿಸುತ್ತಾ ನಿಂತು ಅಮ್ಮನ ಕರೆ ಬರಲು ಬಂದೆ ಅಮ್ಮ ಎಂದು ಹೋದಳು. ಇತ್ತ ರಾಯರ ಮಠದ ಬಳಿ ಅಡುಗೆಯೊಂದಿಗೆ ಸಮಯಕ್ಕೆ ಸರಿಯಾಗಿ ಬರುವ ಚಾರು ಕಡೆ ನೋಡಿದ ಊರಿನ ಪ್ರಮುಖ ನಾಗರಿಕರು, ಜಗನ್ನಾಥ್ರೆ, ಅಂತೂ ಇಂತೂ ಮನೆ ಸೊಸೆ ಕೈಯಲ್ಲಿ ಈ ಬಾರಿ ಊರಿಗೆಲ್ಲ ಊಟ ಹಾಕಿಸ್ತಿದ್ದೀರಾ, ಜಾತ್ರೆ ನಿಂತಿದ್ರೂ ನಿಮ್ಮ ಮನೆ ಮಗಳ ಕೈ ಊಟ ತಿನ್ನೋ ಭಾಗ್ಯ ತಪ್ಪಿಸ್ಲಿಲ್ಲ ನೀವು ಎಂದಾಗ ಅಜ್ಜನಿಗೆ ಒಂದೆಡೆ ಹೆಮ್ಮೆಯಾದರೂ ಇವಳು ಹೇಗೆ ಅಡುಗೆ ಮಾಡಿರುತ್ತಾಳೋ ಎನ್ನುವ ಆಲೋಚನೆ. ಅಡುಗೆಯ ಘಮ ತಮ್ಮ ಮೂಗಿಗೆ ತಾಗುತ್ತಿರಲು ಎಲ್ಲರ ಹೊಟ್ಟೆಯೂ ಬಕಬಕ ಎನ್ನೋಕೆ ಶುರು ಮಾಡಿತ್ತು. ಸುಮಲತಾರವರು
ಹುಡುಗಿ ಮಾಡಿದ್ದ ಪೊಂಗಲ್ ಕೂಡ ಬಲು ರುಚಿಯಾಗಿತ್ತು. ಪ್ರಸಾದವೂ ಅದ್ಭುತವಾಗಿತ್ತು. ಎಲ್ಲರೂ ಹೊಗಳಿದ್ದೇ ಹೊಗಳಿದ್ದು ಎನ್ನುತ್ತಾ ಬರುವಾಗ, ಪೊಂಗಲ್ ಮಾಡೋದೇನೋ ಕಷ್ಟನೇ ನಮ್ಮಿ. ಚೂರು ಅಕ್ಕಿ, ಬೆಲ್ಲ, ಗೋಡಂಬಿ, ದ್ರಾಕ್ಷಿ ಹಾಕಿ ತುಪ್ಪ ಬೆರೆಸಿದ್ರೆ ಸಂದಾಗೆ ಇರ್ತದೆ ಎಂದು ಮಾತು ನಿಲ್ಲಿಸಿದರು ಅಜ್ಜ. ಅಲ್ಲಿಗೆ ಬರುವ ಚಾರುಗೆ ಪ್ರಸಾದ ಕೊಡುತ್ತಾ ಬಂದ ಶರ್ಮಿಳಾ, ತಗೋ ಮಗಳೇ ಎಂದು ಕುಂಕುಮವಿಟ್ಟು ಬಾಯಿಗೆ ಪ್ರಸಾದ ಹಾಕಿ, ಅದ್ಭುತ ನಿನ್ನ ಕೈ ರುಚಿ ಮಗಳೇ ಎಂದಾಗ ನಗುವ ಚಾರು, ಅಜ್ಜಿ ಅಡುಗೆ ಎಲ್ಲ ತಯಾರಿದೆ, ಆದರೆ ಸಣ್ಣ ಬೇಡಿಕೆ ಅಜ್ಜಿ ಎಂದಾಗ ಅಜ್ಜನ ಮುಖ ಊದಿದ್ರೆ, ಅಜ್ಜಿ ಏನಮ್ಮ ಎಂದು ಕೇಳ್ತಾರೆ. ಅದು ನನಗೆ ಇಡೀ ಊರಿಗೆ ನನ್ನ ಕೈಯಾರೆ ಅಡುಗೆ ಬಡಿಸೋ ಅವಕಾಶ ಮಾಡಿಕೊಡ್ತೀರಾ? ತುಂಬ ಆಸೆ ಆಗ್ತಿದೆ ಎನ್ನುತ್ತಾಳೆ. ಅವಳ ಆಸೆಯ ಕೇಳಿದ ಅಜ್ಜ, ಏನು ಬೇಕಿಲ್ಲ, ಬಡಿಸೋದು ಕಷ್ಟದ ಕೆಲಸ, ಅದಕ್ಕೆ ತಾಳ್ಮೆ ಇರಬೇಕು. ನಿಮಗೆಲ್ಲ ಎಲ್ಲಿಂದ ಬಂದಾವು ಎಂದು ಗದರಲು, ಅಜ್ಜ ನನಗೆ ಚಿಕ್ಕ ವಯಸ್ಸಿಂದನೂ ಬಡಿಸೋದು ಅಂದರೆ ತುಂಬ ಇಷ್ಟದ ಕೆಲಸ. ನನಗೆ ಬಡಿಸೋಕೆ ಬಿಟ್ಟು ನೋಡಿ, ಮೊದಲಿನ ಸಾಲಿಂದ ಕೊನೆ ಸಾಲಿನವರೆಗೂ ನಗು ಮುಗದಿ ಸಂತಸದಿ ಬಡಿಸ್ತೀನಿ ಎನ್ನಲು, ಅಡುಗೆ ಸಾಲದ ಬರಬಾರ್ದು, ಹೆಚ್ಚು ಆಗಬಾರ್ದು, ಗೆಪ್ತಿರಲಿ ಎಂದು ಹೋದರು. ಅವರ ಮಾತನ್ನು ಒಪ್ಪಿದೆ ಎನ್ನುವಂತೆ ತಾನೇ ಊರ ಜನರಿಗೆ ಬಡಿಸಲು ಹೋಗುತ್ತಾಳೆ ಚಾರು. ಸರಿತ ಸಾಲಲ್ಲಿ ಕೂರಲು ಮಾಡಿದ ಆಸನಗಳಲ್ಲಿ ಕೂರುವ ಜನರನ್ನು ನೋಡಿ ಅದೇನೋ ಸಂತಸ ಹುಡುಗಿಯಲ್ಲಿ. ಅನ್ನಪೂರ್ಣೇಶ್ವರಿ ಹಾಗೂ ರಾಯರಿಗೆ ಕೈ ಮುಗಿದು ಯಾವ ವಿಘ್ನ ಆಗದಂತೆ ನೋಡಿಕೊಳ್ಳಲು ವಿನಾಯಕನಿಗೂ ಕೈ ಮುಗಿದು ಕೆಲಸ ಶುರು ಮಾಡ್ತಾಳೆ. ನಗುಮೊಗದಿ ಎಲೆಗಳನ್ನು ಹಾಕುತ್ತಾ, ನೀರಿಡುತ್ತಾ, ಉಪ್ಪಿನಿಂದ ಶುರು ಮಾಡಿ ಅನ್ನ, ಸಾರು, ಹಪ್ಪಳ, ಮಜ್ಜಿಗೆಯ ತನಕ ಬಡಿಸುವಾಗ ಅವಳಿಗೆ ಭೀಮ, ಅಶೋಕ, ಚೆಲುವಿ, ಬಸವ ಸಾಥ್ ಕೊಡ್ತಾರೆ. ಊಟ ಸುಮಾರು 1 ಗಂಟೆಗೆ ಶುರುವಾಗಿ ಮೊದಲಿನ ಸುತ್ತು ಮುಗಿದಾಗ ತಿಂದು ಹೊರಗಡೆ ಬರುವ ಸಂತೃಪ್ತರು, ಆಹಾ ಒಡೆಯ ನಿಮ್ಮ ಮನೆ ಸೊಸೆ ಕೈನಾಗ ಅನ್ನಪೂರ್ಣೇಶ್ವರಿಯೇ ಅದಾಳ ನೋಡ್ರಿ, ಇಂತಹ ರುಚಿಯಾದ ಭೋಜನ ತಿಂದು ಮನಸ್ಸಿಗೆ ಆನಂದವಾಯಿತು. ಯಜಮಾನ್ರೆ, ಅಮ್ಮೋರು ಅದೆಷ್ಟು ರುಚಿಯಾಗಿ ಅಡುಗೆ ಮಾಡೋರೆ ಅಂದರೆ ಮತ್ತೆ ತಿನ್ನಾಕಬೇಕು ಅನಿಸುತ್ತೆ. ಅನ್ನಪೂರ್ಣಿನೇ ಇರಬೇಕು, ಆಕಿ ಬಲು ರುಚಿಯಾಗಿ ಅಡುಗೆ ಮಾಡಾರ. ಅನ್ನದಾಸೋಹ ಬಲು ಜೋರಾಗಿದೆ ಒಡೆಯ. ಹೀಗೆ ಒಳ್ಳೊಳ್ಳೆ ಮಾತಾಡುತ್ತಾ ಹೋಗುತ್ತಿದ್ದುದು ನೋಡಿದ ಅಜ್ಜಿ, ನೋಡಿದ್ರಾ ಚಾರು ಕೈ ರುಚಿ ಇಡೀ ಊರಿಗೂರೇ ಮೆಚ್ಚಿದೆ, ಆಕೆ ಈ ಸವಾಲಲ್ಲಿ ಗೆಲ್ತಾಳೆ ಎನ್ನಲು, ಊರಲ್ಲಿ ಇನ್ನೂ ಮಂದಿ ಇದ್ದಾರೆ ಕಣಮ್ಮಿ, ಅದಕ್ಕೆ ಜನಕ್ಕೆ ಊಟ ಹಾಕಿ ಮತ್ತೆ ಕೆಲವರಿಗೆ ಊಟ ಇಲ್ಲದಂಗೆ ಆಗ ಮಾತಾಡ್ತೀನಿ ಎಂದು ಹೋದರು ಅಜ್ಜ. ಏನೇ ಆಗಲಿ, ರಾಯರ ಆಶೀರ್ವಾದ ಹುಡುಗಿ ಮೇಲೆ ಇದೆ ಎಂದ್ಕೊಂಡ್ರು ಅಜ್ಜಿ. ಹಾಗೆ ಶೈಲಜೆಗೆ ಕರೆ ಮಾಡಿ ಚಾರು ಬಗ್ಗೆ ಹೊಗಳಿದ್ದು. ಹೌದಮ್ಮ, ಅವಳು ಅಡುಗೆ ಮಾಡ್ತಾ ಎಲ್ಲರ ಮನಸ್ಸು ಗೆಲ್ತಾಳೆ. ಯಾವಾಗ ಎಷ್ಟು ಒಗ್ಗರಣೆ ಹಾಕಬೇಕು, ಎಷ್ಟು ಖಾರ ಇಡಬೇಕು, ಎಷ್ಟು ಸಿಹಿ ಇಡಬೇಕು ಗೊತ್ತು ಅವಳಿಗೆ. ಅವಳು ಮಾವನವರನ್ನು ಸೋಲಿಸಿ ನನ್ನ ಮಗನನ್ನು ಅವರನ್ನು ಒಂದು ಮಾಡ್ತಾಳೆ ನೋಡಿ ಎನ್ನುತ್ತಾರೆ ಶೈಲಜಾ. ಹಾಗೆ ಆಗಲಿ ಶೈಲು, ನಾವು ಅದನ್ನೇ ಬಯಸೋದು ಎಂದು ಕಂಬನಿ ತರಿಸಿಕೊಂಡು, ಚಾರುಣ್ಯ ಒಳ್ಳೆ ಹುಡುಗಿ ಅಂತ ಈ ದೊಡ್ಡ ಮನೆ ಮುದುಕಪ್ಪ ಒಪ್ಲಿ ಸಾಕು, ಆ ರಾಯರಿಗೆ 101 ತೆಂಗಿನಕಾಯಿ ಹೊಡಿಸ್ತೀನಿ ಎನ್ನುತ್ತಾ ಕರೆ ಕಟ್ ಮಾಡಿದ್ರು ಅಜ್ಜಿ. ಮಧ್ಯಾಹ್ನ ಮುಗೀತಾ ಸಂಜೆ 4 ಆಗ್ತಾ ಬಂದಿತ್ತು. ಊರಲ್ಲಿ ಅನ್ನದಾಸೋಹ ಬಲು ಸುಗಮವಾಗಿ ನಡೆಯುತ್ತಲೇ ಇತ್ತು. ಅಜ್ಜನ ಹೊಟ್ಟೆಯು ಬಕಬಕ ಎನ್ನಲು ಶುರುವಾಯಿತು. ಅಜ್ಜಿಯ ಜೊತೆಗೆ ಊಟಕ್ಕೆ ಕುಳಿತರು. ಮೊದಲಿಗೆ ಕೈಯಲ್ಲಿ ನೀರು ಹಾಕಿಕೊಂಡವರು ಮನದಲ್ಲೇನೋ ಪ್ರಾರ್ಥನೆ ಮಾಡಿ ಎಲೆ ಸುತ್ತ ನೀರಾಕಿ ಚಕ್ಕಂಬಕ್ಕಳ ಹಾಕಿ ಕೂತು ನೋಡ್ತಿದ್ರು. ಅಜ್ಜನಿಗೆ ಬಡಿಸೋಕೆ ಅದೆಷ್ಟು ಖುಷಿ ನಮ್ಮ ಹುಡುಗಿಗೆ. ಖುಷಿಯಾಗಿ ಬಡಿಸುತ್ತಾ, ಸಂಕೋಚ ಬೇಡ ಅಜ್ಜ, ಹೊಟ್ಟೆ ತುಂಬ ಊಟ ಮಾಡಿ, ನಿಮ್ಮನೆ ಮಗಳ ಕೈ ಅಡುಗೆ ಎಂದು ಕೌಂಟ್ರು ಕೊಟ್ಟು ನಿಂತಳು. ಅವಳ ಮಾತಿಗೆ ಅಜ್ಜಿ ನಕ್ಕರೆ ಅಜ್ಜ ಗುರ್ರೆನ್ನುತ್ತಿದ್ದರು. ಅಜ್ಜನಿಗೆ ತನ್ನ ತಟ್ಟೆಯಲ್ಲಿ ಒಂದು ತುತ್ತು ಪ್ರಾರ್ಥನೆ ಮಾಡಿ ತೆರೆದಿಡುವ ಅಭ್ಯಾಸ. ಅದನ್ನು ನೋಡುವ ಚಾರು ಮನಸ್ಸಲ್ಲೇ ಖುಷಿ ಪಡ್ತಾ ಒಂದು ಸಣ್ಣ ಫ್ಲ್ಯಾಶ್ಬ್ಯಾಕ್ಗೆ ಹೋದಳು. ಫ್ಲ್ಯಾಶ್ಬ್ಯಾಕ್: ರಾಯರ ದೇವಸ್ಥಾನದಲ್ಲಿ ಯಾವುದೋ ಅನ್ನ ಸಂತರ್ಪಣೆ ನಡೆಯುತ್ತಿತ್ತು. ಪೂಜೆ ಮುಗಿಸ್ಕೊಂಡು ಒಂದು ಆವರಣದಲ್ಲಿ ಕೂತಿದ್ದ ಪುಟ್ಟ ಚಾರುಗೆ ಅಲ್ಲಿ ನಡೆಯುತ್ತಿದ್ದ ಕಾರ್ಯಕ್ರಮದ ಕಡೆಯೇ ಇತ್ತು ಗಮನ. ತಗೋ ಮಗಳೇ ಪ್ರಸಾದ ಎಂದು ತೆಂಗಿನಕಾಯಿಯ ಚೂರು ಕೊಟ್ಟ ತಂದೆ ಕಡೆ ನೋಡದೆ ಅಲ್ಲೇ ಊಟ ಬಡಿಸುತ್ತಿದ್ದ ದಂಪತಿಗಳನ್ನು ನೋಡಿ, ಅಪ್ಪ ನನಗೂ ಆ ಥರ ಊಟ ಬಡಿಸೋಕೆ ಇಷ್ಟ ಅಪ್ಪ, ನಾನು ದೊಡ್ಡವಳಾದ್ಮೇಲೆ ಇದೇ ಥರ ಇಡೀ ಊರಿಗೆ ಊಟ ಬಡಿಸ್ಬೇಕು ಎನ್ನಲು, ಖಂಡಿತ ಬಡಿಸುವಂತೆ ಕಂದಮ್ಮ, ನೀನೇ ನಿನ್ನ ಕೈಯಾರೆ ಅಡುಗೆ ಮಾಡಿ ಇಡೀ ಊರಿಗೆ ಅಡುಗೆ ಬಡಿಸಿ ಎಲ್ಲರೂ ಅನ್ನಪೂರ್ಣೆ ಅಂತ ಕರೀತಾರೆ ನೋಡ್ತಿರು ಎಂದ ಅಪ್ಪನ ಮಾತು ಕೇಳಿ, ಆದರೆ ಇಡೀ ಊರಿಗೆ ಊಟ ಹಾಕ್ಸೋಕೆ ನಾನು ಶ್ರೀಮಂತೆ ಆಗಬೇಕು ಅಲ್ವಾ ಅಪ್ಪ ಎಂದು ಕೇಳಲು, ಬೇಕಿಲ್ಲ ಮಗಳೇ, ಊರಿನ ದೊಡ್ಡಮನೆ ಸೊಸೆಯಾಗು ಸಾಕು ಎಂದು ನಕ್ಕರು. ಹೋಗಪ್ಪ, ಈಗಲೂ ಸೊಸೆ ಗಿಸೆ ಅಂತೀರಾ ಎಂದು ನಾಚಿ ಓಡಿದ್ದಳು ಪುಟ್ಟ ಚಾರು. ವಾಸ್ತವ ಇಷ್ಟು ನೆನೆದವಳು, ಅಪ್ಪ ಎಲ್ಲಿದ್ದೀರಾ,
ನೋಡಿ, ಇವತ್ತು ನಿಮ್ಮ ಮಗಳು ಅವಳು ಕೈಯಾರೆ ಅಡುಗೆ ಮಾಡಿ ಬಡಿಸ್ತಿದ್ದಾಳೆ, ನೀವು ಹೇಳಿದ ಹಾಗೆ ದೊಡ್ಡ ಮನೆ ಸೊಸೆಯಾಗಿ ಎಂದು ನಗುವಾಗ ಅವಳ ಕಣ್ಣಲ್ಲಿ ಆನಂದ ಭಾಷ್ಮ. ಆದರೆ ಮನಸ್ಸಲ್ಲಿ ಅಪ್ಪ ಅಮ್ಮ ಇಲ್ಲದ ನೋವು. ಹಾಗೆ ಅಜ್ಜನತ್ತ ನೋಡಿದಳು. ಅವರು ಭೋಜನ ಪ್ರಿಯರು. ಒಂದು ಕರಿಬೇವು ಸಹ ಬಿಡದಂತೆ ತಿನ್ನುವ ಅವರ ಸ್ವಭಾವ ನೋಡಿ ನಕ್ಕಳು. ಹಾಗೆ ಅವರ ಎಲೆ ಖಾಲಿಯಾಗುವ ಮುನ್ನವೇ ಓಡೋಡಿ ಬಂದು ಬಡಿಸ್ತಿದ್ಲು. ಚಾರು ಕೈ ರುಚಿ ನೋಡಿದವರು ಬೇಳನ್ನ ಸಹ ಚೀಪುತ್ತಾ ಸವಿದರು. ಮಾತಲ್ಲಿ ಹೊಗಳದಿದ್ರೂ ತಿನ್ನುವ ಶೈಲಿಯಲ್ಲೇ ಅರ್ಥವಾಗಿತ್ತು ಹುಡುಗಿಗೆ. ಚಾರು, ತುಂಬ ರುಚಿಯಾಗಿದೆ ಕಣಮ್ಮ, ಅಜ್ಜಿ ನೇರವಾಗಿ ಹೇಳಿದ್ರು. ಧನ್ಯವಾದ ಅಜ್ಜಿ ಎಂದವಳು. ಅಜ್ಜ, ಅಡುಗೆ ಸುಮಾರಾಗಿದ್ಯಾ ಎಂದು ನೇರವಾಗಿ ಕೇಳಿದ್ಲು. ಅವರಂತೂ ಮೂಗಿನ ನೀರಕ್ಕೆ ಕೋಪಗೊಂಡ ಶೈಲಿಯಲ್ಲಿ, ಉಸುಲಿಗೆ ಉಪ್ಪು ಕಡಿಮೆ ಇದೆ ಅಂತ ಯೋಳಮ್ಮಿ ಎಂದರು ಗಡಸು ಧ್ವನಿಯಲ್ಲಿ. ಹಾಗೆ ಅವರಿಗೆ ನೆತ್ತಿಗೇರಲು, ತಗೊಳ್ಳಿ ನೀರು ಅಜ್ಜ ಎಂದು ಅವಳೇ ಕೈಯಾರೆ ನೀರು ಕೊಟ್ಟು ಅವರು ಕೆಮ್ಮಿ ಕೂತಾಗ, ಸತ್ಯವನ್ನ ಹೇಳ್ತಿದ್ರೆ ಕೆಂಬರುತ್ತಂತೆ ಅಜ್ಜ, ಇದು ನಮ್ಮೂರ ವಾಡಿಕೆ ಎಂದು ಅಜ್ಜ ಗುರ್ರೆನ್ನುವಾಗ, ಹಾಲೊಬ್ಬಟ್ಟು ಇನ್ನೂ ತರ್ತೀನಿ ಅಜ್ಜ ಎಂದು ಓಡಿದ್ಲು. ಒಬ್ಬಟ್ಟು ತಂದು ಬಡಿಸಿ ಅವ್ರು ಪೂರ್ತಿ ಊಟ ಮುಗಿಸಿ ಹೊರ ನಡೆಯುವಾಗ ಅವರನ್ನೇ ನೋಡಿದವಳು, ನಿಮಗೆ ಅಡುಗೆ ಬಡಿಸಿದೆ ಖುಷಿ, ಅದರಲ್ಲೂ ನೀವಿಷ್ಟು ಚೆನ್ನಾಗಿ ಸವಿಯುತ್ತಾ ತಿಂದದ್ದು ನೋಡಿ ಇನ್ನೂ ಖುಷಿ ಆಯಿತು ಎಂದ್ಕೊಂಡ್ಳು. ಮೀಸೆ ಮರೆಯಲ್ಲಿ ಅಜ್ಜನ ತುಟಿ ಅರಳಿತ್ತು. ಚಾರು ಕೈ ಒಪ್ಪಿತ್ತು. ಇತ್ತ ಅದ್ಯಾರೋ ಹೆಚ್ಚು ಅನ್ನ ತರಿಸಿ ಮುಗಿಯುತ್ತಿದ್ದ ಪಾತ್ರೆಗೆ ಸೇರಿಸ್ತಿದ್ರು. ಆದರೆ ಇದರತ್ರ ನೋಡಲು ಅಲ್ಲಿ ಯಾರೂ ಇರಲಿಲ್ಲ. ಇಡೀ ಊರಿಗೆ ಊಟ ಬಡಿಸಿದ ಖುಷಿ ಚಾರು ಮನಸ್ಸಲ್ಲಿ. ಅದರಲ್ಲೇ ಮುಳುಗಿದ್ದಾಳೆ. ಅವಳ ಕೈ ರುಚಿ ತಿಂದು ಧನ್ಯರಾದ ಖುಷಿ ಇಡೀ ಊರಿನವರಿಗೆ. ಅನ್ನ ದಾಸೋಹ ಮುಗಿಯುವ ಹಂತ ತಲುಪಿತ್ತು. ಅಡುಗೆ ಮನೆಗೆ ಬರುವ ಚಾರು, ಚೆಲುವಿ, ಎಲ್ಲ ಸರಿ ಹೋಗಿದೆ ಅಲ್ವಾ ಎಂದು ಕೇಳಲು, ಆಗಲೇ ಎಲ್ಲವೂ ಮುಗಿಯಿತು ಅಂದ್ಕೊಂಡೆ ಅತ್ತಿಗೆ, ಆದರೆ ಅನ್ನ ಮಿಕ್ಕಿದೆ, ಅದು ಕಾಲು ತಪ್ಪಲೆ ಎಂದಳು. ಹೌದಾ, ಆದರೆ ಆಗಲೇ ನೋಡಿದಾಗ ಅಷ್ಟು ಇರಲಿಲ್ಲ ಅಲ್ವಾ, ಹೇಗೆ ಬಂತು ಅಜ್ಜ ನೋಡಿದ್ರೆ ಎಂದು ಗಾಬರಿಯಾದಾಗ ಅಜ್ಜನ ಹೆಜ್ಜೆ ಶಬ್ದ ಕೇಳಿತು. ಚಾರು ಎದೆಯಲ್ಲಿ ಡವ ಶುರುವಾಯಿತು. ಹೆಚ್ಚಲ್ಲ ಕಮ್ಮಿಯಲ್ಲದೆ ಅಡುಗೆ ಮಾಡಬೇಕು ಎಂದಿದ್ರು. ಅದನ್ನೇ ನೆನೆದು ಬೆವರಿದ್ದಳು. ಅದಲ್ಲದೆ ಮಿಗಿಸಿ ಚೆಲ್ಲುವ ಮಾತಿಲ್ಲ ಅಲ್ಲಿ. ಹೋಗ್ಲಿ, ನಾಳೆಗೆ ಇಡೋಣವೆಂದರೆ ಅದು ಅಸಾಧ್ಯ. ಅಷ್ಟೊಂದು ಅನ್ನ ಅಳಿಸಿಬಿಡುತ್ತೆ. ಸಾರಾದರೂ ಇದ್ರೆ ಯಾರಿಗಾದರೂ ದಾನ ಮಾಡ್ಬೋದಿತ್ತು. ಬರೀ ಅನ್ನ ಹೇಗಪ್ಪ? ಈಗ ಅವಳ ತಲೆ ಓಡ್ತಿಲ್ಲ. ಪಾತ್ರೆಗಳನ್ನು ಎತ್ತಿಡುತ್ತಿದ್ದ ಜಾಗಕ್ಕೆ ಬರುವ ಅಜ್ಜ, ಎಲ್ಲ ಅಡುಗೆ ಸರಿಯಾಗಿ ಖಾಲಿ ಆಯ್ತಾ ಎಂದು ಕೇಳಿದ್ರು. ಅದು ಅಜ್ಜ, ಅನ್ನ ಮಾತ್ರ ಉಳಿದಿದೆ. ಸತ್ಯವೇ ನುಡಿದ್ಲು. ಅದೇ ಬೇಕಿತ್ತು ಎನ್ನುವಂತೆ ಮೀಸೆ ತಿರುವಿದವರು, ಯಾಕಮ್ಮಿ ಅನ್ನ ಅಷ್ಟು ಮಾಡಿದ್ದು, ಚೆಲ್ಲೋದಕ್ಕ ಎಂದು ರೇಗಿದ್ರು. ಬೇಕೆಂದೆ. ಅದು ಅಜ್ಜ, ಆಗ್ಲೇ ಇಲ್ಲಿ ಅಷ್ಟು ಅನ್ನ ಇರಲಿಲ್ಲ. ಚೆಲುವಿ ಹೇಳುವಾಗ ಮಾತು ನಿಲ್ಲಿಸುವ ಚಾರು, ಸ್ವಲ್ಪ ಮಿಕ್ಕಿದೆ ಅಜ್ಜ ಎಂದಳು. ಅನ್ನ ಚೆಲ್ಲೋದು ಎಷ್ಟು ಕರ್ಮ ಗೊತ್ತೇನಮ್ಮಿ ನಿಂಗೆ ಎಂದು ಕೂಗಿ ಕೇಳಿದ್ರು. ಯಾರಿಗೂ ಅರೆ ಹೊಟ್ಟೆ ಆಗಬಾರ್ದು ಅಂತ ಹೆಚ್ಚು ಮಾಡಿದೆ ಎಂದಾಗ, ಈಗ ಇದೆಲ್ಲ ಏನು ಮಾಡ್ತೀರಾ, ನೀನು ತಿಂತೀಯೇನೋ ಎಂದು ಗಡುಸಾಗಿ ಕೇಳಲು, ಅದು ಅಜ್ಜ, ನಾನು ಬೇಕು ಅಂತ ಎನ್ನುತ್ತಿದ್ದವಳ ಪೂರ್ತಿ ಮಾತು ಹೊರಡುವ ಮುನ್ನವೇ ಬರುವ ಬೀಬಿ, ವೈಫಿ, ನಮ್ಮೂರಿನ ಬಯಲು ಬಸವಣ್ಣ ಇನ್ನೂ ಊಟ ಮಾಡಿಲ್ಲ, ಮರ್ತೋಯ್ತಾ? ಅದು ಊರ್ ಕಾಯೋ ದೇವ ಎಂದು ಊರಿನ ದೊಡ್ಡ ಬಸವನ ನೆನಪಿಸಿದ. ಅವನ ಮಾತು ಕೇಳಿ ಅಚ್ಚರಿಯಾದವಳ ಬಳಿ ಬಂದವ, ಹೊರಗಡೆ ಇದೆ, ಬಂದು ಊಟ ಹಾಕು ಎಂದು ಹೋದನು. ನಮ್ಮ ಬೀಬಿ ಇಲ್ಲೂ ಚಾರುನ ಬಚಾವ್ ಮಾಡ್ದ. ಅಜ್ಜನಿಗೆ ಬಚಾವಾದ್ಲಲ್ಲ ಏನೋ ಬೇಸರ. ಮಿಕ್ಕ ಅನ್ನ ಒಬ್ಬಟ್ಟು ಹಿಡಿದು ಹಸುವಿನ ಬಳಿ ಹೋದವಳು ಬಯಲು ಬಸವನಿಗೆ ಆಹಾರವಿತ್ತಳು. ಅದು ಹೊಟ್ಟೆ ತುಂಬ ತಿನ್ನುತ್ತಾ ಅವಳನ್ನ ಹರಿಸಿತು. ಅಜ್ಜ ಅದು ಊಟ ಬಿಟ್ಟು ಹೋಗಬಹುದೇನೋ ಎಂದು ನೋಡ್ತಾನೆ ಇದ್ರು. ಆದರೆ ಅದು ಹೊಟ್ಟೆ ತುಂಬ ತಿಂದು ಹೋಯಿತು. ಅಜ್ಜ ಚಾರು ಕಡೆ ನೋಡಲು, ಹಬ್ಬ, ಎಲ್ಲ ಖಾಲಿ ಆಯಿತು ಎನ್ನೋ ಮನಸ್ಥಿತಿ ಬೀರುತ್ತಿದ್ಲು. ಹಾಗೆ ಬೀಬಿ ಕಡೆ ನೋಡಿದ್ಲು. ಥ್ಯಾಂಕ್ಸ್ ಎಂದಾಗ ಸಿಟ್ಟಲ್ಲೇ ಇದ್ದ ಬೀಬಿ, ಥ್ಯಾಂಕ್ಸ್ ಅಂತೆ, ಯಾವನಿಗೆ ಬೇಕು? ಸಾನ್ವಿ, ನಡಿ, ನಾವು ಹೋಗೋಣ ಎಂದು ಸಾನು ಜೊತೆ ಕಾರಲ್ಲಿ ಹೋದನು. ಈಗ ಬೀಬಿ ಟೈಮ್. ಚಾರು ಎಲ್ಲ ಅಡುಗೆ ಖಾಲಿಯಾದ ನಂತರ ಅಜ್ಜನ ಬಳಿ ಬಂದು, ಒಂದು ಅಕ್ಕಿ ಕಾಳು ಬಿಟ್ಟಿಲ್ಲ ಅಜ್ಜ, ಎಲ್ಲ ಮುಗಿದಿದೆ ಎಂದಳು. ಅಜ್ಜನಿಗೆ ಆಗಲೇ ಅರಿವಾಗಿತ್ತು ಆಕೆ ಸೋಲ್ಸಿದ್ದಾಳೆ ಎಂದು. ಸುಮಾ, ಮನೆ ಕಡೆ ಹೋಗಿ ಮಾತಾಡೋಣ ಅಂತ ಯೋಳಮ್ಮಿ ಎಂದು ಶಲ್ಯ ಕೊಡವಿ ಹೋದ್ರು. ಗೆದ್ದ ಖುಷಿಯಲ್ಲಿ ಚಾರು ನಗುತ್ತಾ ರಾಯರ ಸನ್ನಿಧಾನಕ್ಕೆ ಬಂದು ನಮಸ್ಕರಿಸಿ, ನೀವಿದ್ದೀರಾ ರಾಯರೇ, ನೀವಿದ್ದಿದ್ದಕ್ಕೆ ಇವತ್ತು ಎಲ್ಲೂ ಏನು ತೊಂದರೆಯಾಗದೆ ಎಲ್ಲ ಮುಗ್ದದ್ದು. ಈಗ ಅಜ್ಜನ ಬಳಿ ಏನು ಹೇಳೋದು ಆಲೋಚಿಸಬೇಕು. ಅದಕ್ಕೂ ಮುಂಚೆ ಅಜ್ಜ ಏನು ಮಾಡ್ತಾರೋ ನೋಡಬೇಕು ಎಂದು ಮುಖ ಅರಳಿಸಿ ನಗುವಾಗ ಬರುವ ಕೆಲಸದ ಬಸವ,
ರಾಯರಿದ್ದಾರೋ ಇಲ್ವೋ ಗೊತ್ತಿಲ್ಲ ಅತ್ಗೆಮ್ಮ, ಆದರೆ ಅಣ್ಣ ಇರಲಿಲ್ಲ ಅಂದಿದ್ರೆ ನೀವು ಊಟ ಬಡಿಸೋದಿರಲಿ, ತರೋಕ್ಕೂ ಆಗ್ತಿರ್ಲಿಲ್ಲ ಎಂದ. ಏನು ಎಂದು ನೋಡಲು ಅದ್ಯಾರೋ ಒಬ್ಬ ಪಾಷಾಣ ತಂದು ನೀವಿಲ್ಲದ ಸಮಯನಾಗ ಸಾರ್ಗಾಕೋಕ್ ನೋಡ್ತಿದ್ದ. ದಚ್ಚು ಅಣ್ಣ ಅವನನ್ನು ನೋಡಿ ಬಂದಿದ್ದಕ್ಕೆ ಓಡೋದ. ಅದೇ ಪುಡಿ ಏನು ಅಂತ ದಚ್ಚು ಅಣ್ಣ ನೋಡೋ ಸಮಯನಾಗ ನೀವು ಬಂದ್ರಿ. ಅವರು ಸತ್ಯ ಹೇಳೋಕ್ಕೂ ಬಿಡದೆ ಬೈದು ಹೋದ್ರಿ. ನಾನಾದರೂ ಸತ್ಯ ಹೇಳೋಣ ಅಂತ ಬಂದರೆ ಅಣ್ಣ ಬ್ಯಾಡ ಅಂದ್ಬಿಟ್ರು ಎಂದು ಸತ್ಯ ಹೇಳಿ ಇವತ್ತು ನೀವು ಗೆದ್ದಿದ್ದೀರಾ ಅಂದರೆ ದಚ್ಚು ಅಣ್ಣನಿಂದಲೇ ಅತ್ಗೆಮ್ಮ. ಅವರೇ ಊಟ ಮಿಕ್ಕಿದ್ರೆ ಬಯಲು ಬಸವಣ್ಣನಿಗೆ ಕೊಡಬೇಕು ಅಂತ ಹೇಳಿದ್ರು ರಾತ್ರಿ. ನೀವು ತಪ್ಪಾಗಿ ತಿಳಿದಿರಿ ಅತ್ಗೆ ಎಂದು ಹೊರಟನು. ಸತ್ಯ ಕೇಳಿದ ಚಾರುಗೆ ತಾನು ಮಾಡಿದ್ದು ತಪ್ಪೆಂದು ಅರಿವಾಗಿತ್ತು. ಛೇ, ಲಕ್ಕಿ ಹತ್ರ ನಾನು ಮತ್ತೆ ತಪ್ಪಿತಸ್ಥಳಾದೆ ಎಂದ್ಕೊಂಡು ಅವನನ್ನು ಕ್ಷಮೆ ಕೇಳೋದು ಹೇಗೆ ಎಂದು ಆಲೋಚಿಸುತ್ತಾ ಮನೆಯತ್ತ ನಡೆದಳು. ಯಾವಾಗಲೂ ಲಕ್ಕಿ ಸಾರಿ ಕೇಳ್ತಿದ್ದ ಅಲ್ವಾ, ಈ ಸತಿ ಚಾರು ಕೇಳಲಿ. ಏನಂತೀರಾ? ಕತೆ ಬಗ್ಗೆ, ಸಂಚಿಕೆ ಬಗ್ಗೆ, ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ. ಮತ್ತೆ ಸಿಗುವ. ಥ್ಯಾಂಕ್ ಯು. ಲೈಕ್, ಶೇರ್, ಕಮೆಂಟ್ ಮಾಡೋದು ಮರೆಯದಿರಿ.